ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟಕ್ಕೆ ಜಿಂದಾಬಾದ್ ಜಿಂದಾಬಾದ್. ಅಂಗನವಾಡಿಗೆ ಇಳಿಸಲೇಬೇಕು, ಅಂಗನವಾಡಿಗೆ ಇಳಿಸಲೇಬೇಕು, ಪೌಷ್ಟಿಕ ಆಹಾರ ಬೇಕು ಅಂತ ಹೇಳಿ ಎಲ್ಲ ಬೇಕೇ ಬೇಕು, ಅಂಗನವಾಡಿಗೆ ಇಳಿಸಲೇಬೇಕು, ಎಲ್ಲರೂ ಕೂಗಿ ಕೂಗಿ. ರಾಮಣ್ಣವ್ರೆ, ಈಗ ಪ್ರತಿ ವರ್ಷ ನೀವು ಈ ಒಂದು ಪೌಷ್ಟಿಕ ಆಹಾರಕ್ಕಾಗಿ ಸಾಗರ ಪಟ್ಟಣದ ಎಸಿ ಕಚೇರಿ ಎದುರುಗಡೆ ಧರಣಿ ಕೂರುವಂತ ಪರಿಸ್ಥಿತಿ ನಿರ್ಮಾಣ ಈ ಸರ್ಕಾರ ಮಾಡ್ತಾ ಇದೆ. ಹೌದು. ಇದಕ್ಕೆ ನಿಮ್ಮ ಈ ತರದ ಪ್ರತಿಭಟನೆ ಬಹುಶಃ ಸರ್ಕಾರಕ್ಕೆ ಅದು ಗಮನ ಸೆಳೀತಾ ಇಲ್ಲ ಅಂತ ಕಾಣುತ್ತೆ. ಸರ್ಕಾರದ ಚರ್ಮ ಬಹಳ ಗಟ್ಟಿಯಾಗಿರ್ಬೇಕು. ಬೇರೆ ತರದ ಹೋರಾಟ ಏನಾದ್ರು ರೂಪಿಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಅಲ್ಲ, ನಿರಂತರ ರಾತ್ರಿ ಹಗಲು ಇಲ್ಲೇ ಉಳಿದು ನಾವು ಅದನ್ನ ಮಾಡಬೇಕು. ಯಾಕೆಂದ್ರೆ ನಮಗೆ ಮುಖ್ಯ ಕಾರ್ಯದರ್ಶಿಯವರೇ ಇದನ್ನ ಗಮನ ಸೆಳಿಬೇಕು ಅನ್ನೋದೇ ಉದ್ದೇಶ. ಯಾಕೆಂದ್ರೆ ಕೆಳಮಟ್ಟದಲ್ಲಿ ಇದು ಆಗಂತ ಕೆಲಸ ಅಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ಆಗಂತ ಕೆಲಸ. ಆದ್ರಿಂದ ನಾವು ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೋಸ್ಕರವಾಗಿ ನಾವು ನಿರಂತರ ಹೋರಾಟಕ್ಕಾಗಿ ನಾವು ಇದು ಮಾಡಿದೀವಿ. ಯಾಕೆಂದ್ರೆ ಪೌಷ್ಟಿಕ ಆಹಾರ ಹಿಂದೆ ಏನ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಹಾಸ್ಟೆಲ್ ಮುಖಾಂತರ ಕೊಡ್ತಾ ಇದ್ರು. ನಮ್ಮಲ್ಲಿ 75-80 ವರ್ಷದ ಅಜ್ಜಿ ಒಬ್ಬಳು ಇದ್ರೆ ಮೊಮ್ಮಕ್ಕಳು ಬಿಟ್ಟು ಬರಕ್ ಆಗೋದಿಲ್ಲ. ಆ ಅಜ್ಜಿ ಬಂದು ಬಸ್ ಹತ್ತಕ್ಕೆ ಹೋದ್ರೆ ಬಸ್ಸು ಕ್ಯೂ ಸಿಸ್ಟಮ್ ಇರುತ್ತೆ, ಮಟ್ಟೆ ಎಲ್ಲ ಒಡೆದು ಹುಡಿ ಮಾಡ್ಕೊಂಡು ಹೋಗ್ತದೆ. ಆದ್ರಿಂದ ಅಂಗನವಾಡಿ ಮುಖಾಂತರವಾಗಿ ಪ್ರತಿ 10 ಜಿಲ್ಲೆಯಲ್ಲಿ ಇಳಿಸ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅದನ್ನು ಇಳಿಸ್ತಾ ಇಲ್ಲ. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ನಮಗೆ ಪೌಷ್ಟಿಕ ಆಹಾರವನ್ನು ಇಳಿಸಲೇಬೇಕು. ಅವ್ರಿಗೆ ಹೆಂಗ್ ಕೊಡ್ತಾರ ನಮಗೂ ಹಂಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಪೌಷ್ಟಿಕ ಆಹಾರ ಕೊಡ್ತಾ ಇದಾರಲ್ವಾ? ಅದು ನಿಮ್ಮ ಡಿಮ್ಯಾಂಡು ಅಂಗನವಾಡಿ ಕೇಂದ್ರಗಳಿಗೆ ಅದನ್ನ ಅಲ್ಲಿಂದ ಸರಬರಾಜು ಆಗಬೇಕು ಅಂತ. ಹೌದೌದು, ಅಂಗನವಾಡಿಗೆ. ಯಾಕೆಂದ್ರೆ ಅವರಿಗೆ ತಲುಪ್ತೈತಿ ತಕ್ಷಣ ಅವ್ರು ಯಾರು ಇಳಿಸ್ತಾರೆ, ಟೆಂಡರ್ ಹಿಡಿದವ್ ಇಳಿಸ್ತಾನೆ, ಅದು ವಿತರಣೆ ಆಗ್ಬಿಡ್ತೈತಿ. ಅಲ್ಲಿ ಆಗೋದಿಲ್ಲ, ಮತ್ತೆ ಸುದ್ದಿ ಆಗುತ್ತೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಆಫೀಸರ್ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಅಂಗನವಾಡಿಗೆ ಪೌಷ್ಟಿಕಾರ ಬಂದು ಹಿಡಿದ ಹಾಸ್ಟೆಲ್ಗೆ ಅದನ್ನ ನಾವು ಫೈಲನ್ನ ನೋಡಬೇಕು, ಅದನ್ನೆಲ್ಲ ರೆಡಿ ಮಾಡ್ಕೊಂಡು 2 ದಿನ ಬಿಟ್ಟು ನಂತರದಲ್ಲಿ ನಿಮ್ಗೆ ಹೇಳ್ತೀವಿ ಯಾವಾಗ ಬನ್ನಿ ಅಂತ ಹೇಳ್ತಾರೆ. ಹಂಗಾಗಿ ಲೇಟ್ ಆಗುತ್ತೆ. ಅಂಗನವಾಡಿ ಮುಖಾಂತರ ಆದರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ ಹೋರಾಟ. ಅದು ಅಂಗನವಾಡಿಗೆ ಆಗ್ಬೇಕು. ಅಲ್ಲ, 6 ತಿಂಗಳಾಗಿ ಹೋಗ್ತು. ಈಗ ನಮ್ಗೆ ಕೊಡ್ಬೇಕಾದ್ದು ಕೊಡ್ಲೇ ಇಲ್ಲ. ಶಿವಣ್ಣ ಹೇಳಿ, ಏನಾಗಿದೆ, ಇವರು ಒಂದು 12 ಬುಡಕಟ್ಟು ಜನಾಂಗದವರಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲ ಕೊಟ್ಟಿದ್ದಾರೆ. ಅರಣ್ಯ ಮೂಲ ಏನು ಬುಡಕಟ್ಟುಗಳಿದ್ದಾರೆ ಅವರಿಗೆಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೊಟ್ಟಿದ್ದಾರೆ. 5 ತಾಲೂಕಲ್ಲಿ ಕೊಟ್ಟಿದ್ದಾರೆ. 5 ತಾಲೂಕಲ್ಲಿ ಇಲ್ಲಿ ಬುಡಕಟ್ಟು ಜನ ಇರೋದು, ಮುಖ್ಯವಾಗಿ ಹಸಲವರು ಮತ್ತು ಬಂಡು ಜನಾಂಗದವರು. ಅವರಿಗೆ 6 ತಿಂಗಳ ಅವರಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಒಂದು ಆದೇಶ ಆಯಿತು 2019ರಲ್ಲಿ. ಅದರ ನಂತರ ಕೊಡ್ತಾಯಿದ್ರು. ಬಟ್ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಮೊನ್ನೆ 2023ರಲ್ಲಿ 1 ವರ್ಷನೂ ಇಡೀ ಪೌಷ್ಟಿಕ ಆಹಾರ ಕೊಡಬೇಕು ಅಂತಲೇ ಒಂದು ಆದೇಶನೂ ಬಂದಿದೆ. ಆದರೆ ಆ ಆದೇಶ ಬಂದ ನಂತರ ಹೆಚ್ಚು ಕಡಿಮೆ 4-5 ತಿಂಗಳಾಯ್ತು. ಈಗ 5 ತಿಂಗಳೇನೋ ಅಂತ ಆಹಾರ ನಿಂತೋಗಿದೆ ಅಂದರೆ ಟೆಂಡರ್ ಕರೆದಿಲ್ಲ, ಮತ್ತು ಮರು ಟೆಂಡರ್ ಕರೆದಿಲ್ಲ. ಆ ಟೆಂಡರ್ ಕರೆಯೋದಕ್ಕೆ ವಿಳಂಬ ಮಾಡ್ತಿದ್ದಾರೆ ಅಧಿಕಾರಿಗಳು. ಚುನಾವಣೆ ನೆವ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ತ್ವರಿತವಾಗಿ ಕರಿಬೇಕು ಅಂತೇಳಿ, ತ್ವರಿತವಾಗಿ ಟೆಂಡರ್ ಕರಿಬೇಕು, ತಕ್ಷಣ ಅವರಿಗೆ ಆಹಾರ ವಿತರಣೆ ಮಾಡಬೇಕು ಅನ್ನೋದು ಅವರ ಒತ್ತಾಸೆ. ಎರಡನೇದಾಗಿ ಅಂಗನವಾಡಿಗಳಿಗೆ ಕೊಡೋದ್ರಿಂದ ಹತ್ತಿರ ಆಗುತ್ತೆ ಅವರಿಗೆ. ಅವ್ರು ಇಲ್ಲಿಲ್ಲ ಅಂದರೆ ತಾಲೂಕು ಕೇಂದ್ರಗಳಿಗೆ ಬರಬೇಕು. ಹಾಸ್ಟೆಲ್ಲು SC/ST ಹಾಸ್ಟೆಲಲ್ಲಿ ಅವರು ತಗೊಂಡು ಹೋಗೋದಿದೆಯಲ್ಲ, ಅವರಿಗೆ ವಯಸ್ಸಾದವರಿಗೂ ತೊಂದರೆ ಆಗುತ್ತೆ. ಆಮೇಲೆ ಕೆಲವರಿಗೆಲ್ಲ ಬಸ್ ಚಾರ್ಜಿಗೂ ಕೂಡ ಕಷ್ಟ ಇದೆ. ಅಂಥವರಿಗೆಲ್ಲ ಅನುಕೂಲ ಆಗಲಿ ಅಂತ ಅಂಗನವಾಡಿ ಕೇಂದ್ರಗಳಿಗೆ ಅವ್ರನ್ನ ನಾವು ಡಂಪ್ ಮಾಡಿ ಅಲ್ಲಿಂದ ವಿತರಣೆ ಮಾಡಲಿ ಎಲ್ಲ ಕುಟುಂಬಗಳಿಗೆ ಅಂತ. ಕಾಡುದಾರರಿಗೆ ಸುಮಾರು ಒಂದು 7,000 ಕಾಡುದಾರಿದ್ದಾರೆ. 7,000 ಕುಟುಂಬಗಳಿದ್ದಾವೆ. ಸಾಗರ, ಹೊಸನಗರ, ತೀರ್ಥಹಳ್ಳಿ ಮತ್ತು ಸೊರಬ, ಶಿಕಾರಿ. 7,000 ಕುಟುಂಬನ ಜನಸಂಖ್ಯೆನ ಕುಟುಂಬ 7,000 ಕುಟುಂಬ ಒಂದು ಅಪ್ರಾಕ್ಸಿಮೇಟ್. ಅದರಲ್ಲಿ ಗೊಂಡ್ರು ಸ್ವಲ್ಪ ಕುಟುಂಬಗಳಿದ್ದಾವೆ. ಟ್ರೈಬಲ್ಸ್ ಅಂದರೆ ಅವರೇ ಇಲ್ಲಿ ಅಸಲವರು ಮತ್ತು ಗೊಂಡ್ರು. ಅವೆರಡು ಕುಟುಂಬದವರು ಈ 5 ತಾಲೂಕಲ್ಲಿದ್ದಾರೆ.
ಒಟ್ಟು 5 ತಾಲೂಕಿನ ಕಾರ್ಡ್ದಾರ ಒಟ್ಟು ಟೋಟಲಿ ಒಂದು 7,000. ಆ